ವೆಲ್ಕಮ್ ಬ್ಯಾಕ್. ಮೈಸೂರಿನ ಅರಮನೆ ಆವರಣದಿಂದ ಆಯುಧ ಪೂಜೆಯ ನೇರ ಪ್ರಸಾರದ ದೃಶ್ಯಗಳನ್ನು ಗಮನಿಸ್ತಾ ಇದ್ರಿ. ಪಟ್ಟದ ಆನೆಯ ಪೂಜೆಯ ನಂತರದಲ್ಲಿ ಪಟ್ಟದ ಹಸುವಿನ ಪೂಜೆ ಇದೀಗ ನೆರವೇರಿಸಲಾಗ್ತಾ ಇದೆ. ಅದರ ದೃಶ್ಯವನ್ನ ನೀವೀಗ ನೇರ ಪ್ರಸಾರದಲ್ಲಿ ಗಮನಿಸ್ತಾ ಇದ್ದೀರಿ. ಸರ್, ನಾವು ಈ ಬಾರಿ ಶ್ರೀಕಂಠ ಪಟ್ಟದ ಆನೆ ಅದರ ಆಯ್ಕೆಯನ್ನ ಪ್ರಮೋದಾ ದೇವಿ ಅವರು ಯೂಶಲಿ ಮಾಡೋದಂದ್ರೆ ರಾಜಮಾತೆ ಮಾಡ್ತಾರೆ. ಬಹುತೇಕ ಅವರು ಆ ಹಕ್ಕು ಅವ್ರಿಗಿರುತ್ತೆ, ಅವ್ರು ಆಯ್ಕೆ ಮಾಡ್ತಾರೆ. ಯಾಕೆಂದ್ರೆ ಅವ್ರಿಗೆ ಹೊಂದ್ಕೊಂಡು ಹೋಗ್ಬೇಕು. ಸೊ ಹೀಗಾಗಿ ಅವ್ರಿಗೆ ಯಾವುದು ಸರಿ ಹೋಗುತ್ತೆ ಅದನ್ನು ಅವ್ರು ಆಯ್ಕೆ ಮಾಡ್ಕೊತಾರೆ. ಸೊ ಇಲ್ಲೇನಾಗಿದೆ, ಪಟ್ಟದ ಆನೆ, ಪಟ್ಟದ ಕುದುರೆ, ಪಟ್ಟದ ಹಸು, ಪಟ್ಟದ ಕತ್ತಿ, ಪಟ್ಟದ ರಾಣಿ, ಇಲ್ಲಿ ಒಬ್ಬೊಬ್ಬರಿಗೂ ಒಂದೊಂದು ಜವಾಬ್ದಾರಿಯನ್ನು ನಮ್ಮ ಹಿಂದಿನ ಪೂರ್ವಿಕರು ವಹಿಸಿದ್ದಾರೆ. ಅದು ಸರಿ ತಪ್ಪು ಅನ್ನೋದು ವಿಶ್ಲೇಷಣೆ ಬೇರೆ ವಿಚಾರ. ಇಲ್ಲಿ ಪಟ್ಟದ ರಾಣಿ ಅಂತ ವಿಷಯ ಬರುತ್ತೆ. ಈಗ ರಾಜ ಅಂದಿದ ತಕ್ಷಣ ಅವನು ಬಹುವಲ್ಲಭ. ಅವಾಗೆಲ್ಲ ಅವನಿಗೆ ಹಲವಾರು ಜನ ಪತ್ನಿಯರಿದ್ದರು. ಯಾಕೆ, ನಮ್ಮ ಮೈಸೂರಿನ ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಅವರಿಗೆ 20 ಜನ ಪತ್ನಿಯರಿದ್ದರು, ಅಧಿಕೃತವಾಗಿ 20 ಜನ ಪತ್ನಿಯರು. ಅಲ್ಲಿ ಏನಾಗುತ್ತೆ, ಆ 20 ಜನರಿಗೂ ಮಕ್ಕಳು ಇಟ್ಬಿಟ್ರೆ ಮುಂದಿನ ವಾರಸದಾರ ಯಾರು ಅನ್ನೋದು ದೊಡ್ಡ ಒಂದು ಕಲಹಲಕ್ಕೆ, ಒಂದು ವಾಗ್ವಾದಕ್ಕೆ ಅಥವಾ ಯುದ್ಧಕ್ಕೆ ದಾರಿ ಮಾಡಿಕೊಟ್ಬಿಡುತ್ತೆ. ಹೀಗಾಗಿ ಏನು ಮಾಡ್ತಿದ್ರು, ಪಟ್ಟದ ರಾಣಿಯ ಹೊಟ್ಟೆನಲ್ಲಿ ಹುಟ್ಟುವಂಥ ಮೊದಲನೇ ಮಗನಿಗೆ ವಾರಸದಾರಿಕೆ ಮುಂದುವರಿಯುತ್ತೆ. ಒಂದು ಕ್ಲಿಯರ್ ಆಯಿತು. ಈಗ ಪಟ್ಟದ ಆನೆ, ಒಂದು ನಿರ್ದಿಷ್ಟವಾದಂಥ ಆನೆಗಳಲ್ಲೇ ಶ್ರೇಷ್ಠವಾದಂಥ ತಳಿ ಯಾವುದಿದೆ ಆ ಥರದನ್ನು ಪಟ್ಟದ ಆನೆಯಾಗಿ ಮಾಡ್ಕೋಬೇಕು ಅನ್ನೋದು ಒಂದು. ಪಟ್ಟದ ಕುದುರೆ ಅಂತ ಇರುತ್ತೆ. ಹೀಗೆ ಪ್ರತಿಯೊಂದರಲ್ಲೂ ಒಂದು ಶ್ರೇಷ್ಠತೆ ಅಥವಾ ಒಳ್ಳೆಯ ಕ್ವಾಲಿಟಿ, ಶ್ರೇಷ್ಠತೆ ಅನ್ನೋದಕ್ಕಿಂತ ಅದು ಸಸ್ಟೈನಬಿಲಿಟಿ ಅಂತ ನಾವು ಕರಿತೀವಿ, ಅಥವಾ ಗುಣಗಳಲ್ಲಿ ಅದ್ಭುತವಾಗಿರಬೇಕು ಮತ್ತು ಆ ಎಲ್ಲ ಪರಿಸರಕ್ಕೆ ಹೊಂದ್ಕೊಂಡಿರಬೇಕು. ಈಗ ಇಲ್ಲೇನೂ ಸಮಸ್ಯೆ ಏನಿಲ್ಲ, ಈ ಪೂಜೆ ಮಾಡುವಾಗ ಇಲ್ಲೇನು ಶಬ್ದ ಆಗಲಿ ಗುಂಡಾರಿಸೋದಾಗಲಿ ಮತ್ತೊಂದಿಲ್ಲ. ಆದರೆ ಬಹಿರಂಗವಾಗಿ ಈಗ ಅಂಬಾರಿ ಹೊತ್ಕೊಂಡು ಆನೆ ಬರಬೇಕಾದ್ರೆ ಅಲ್ಲಿ ಇದೆಲ್ಲ ಮಾಡ್ತಾರೆ, ಗುಂಡಾರಿಸೋದು ಕೆಲವು ಗೌರವನ ಸೂಚಕ. ಆ ಶಬ್ದಗಳು, ಪಟಾಕಿ ಹೊಡೆಯೋದು ಅಥವಾ ಜನಗಳ ಚಪ್ಪಾಳೆ, ಕೇಕೆ, ಶಿಳ್ಳೆ ಹೊಡೆಯೋದು, ಇದೆಲ್ಲದಕ್ಕೂ ಹೊಂದ್ಕೊಂಡು ಹೋಗುವಂಥದ್ದನ್ನು, ಕೆಲವು ಗುಣಗಳನ್ನು ಆ ರೀತಿ ಇದು ಮಾಡಿರ್ತಾರೆ. ಇನ್ನೂ ಕೆಲವರು ತೀರಾ ಡೀಪಾಗಿ ಹೋಗ್ಬಿಟ್ರೆ ಅದರ ದೇಹದ ಅಡ್ಡತೆ ಈಗಿರಬೇಕು. ಈಗ ಶ್ರೀಕಂಠ, ಮೊನ್ನೆ ಶ್ರೀಕಂಠ ಅನ್ನೋ ಪಟ್ಟದ ಆನೆನೂ ಕೂಡ ಸ್ವಲ್ಪ ಮಟ್ಟಿಗೆ ಗಲಾಟೆ ಮಾಡ್ತು, ಗಾಬರಿ ಆಗ್ಬಿಡ್ತು. ಅಂದರೆ ಅದಕ್ಕೆ ಹೊಂದ್ಕೋಬೇಕಾದ್ರೆ ಟೈಮ್ ಬೇಕಾಗುತ್ತೆ. ಈ ಎಲ್ಲ ಗುಣಗಳು ಅಲ್ಲಿ ಇದೆಯಾ ಅಂತ ನೋಡ್ತಾರೆ. ಈಗ ಕೆಲವು ಪ್ರಾಣಿಗಳಂತೂ ನಮ್ಮ ಐತಿಹ್ಯಗಳಲ್ಲಿ, ಅಂದರೆ ಇತಿಹಾಸದಲ್ಲಿ ಕೆಲವು ಮನುಷ್ಯರ ಗುಣಗಳನ್ನು ಮೈಗೂಡಿಸ್ಕೊಂಡಿರುತ್ತೆ. ಈಗ ಅದರಲ್ಲಿ ವಿಶೇಷವಾಗಿ ನಮ್ಮ ಪುರಾಣಗಳನ್ನು ನಾವು ನೋಡಿದ್ರೆ ಬಹುತೇಕ ಶಿವನ ದೇವಾಲಯ ಎಲ್ಲೆಲ್ಲಿ ಇದೆಯೋ ಅಲ್ಲೆಲ್ಲ ಒಂದು ಶಿವನ ಲಿಂಗ ಇರುತ್ತೆ. ಶಿವನ ಲಿಂಗಕ್ಕೆ ಹಾಲನ್ನು ಕೆಚ್ಚಲಿನಿಂದ ಸೋರಿಸ್ತಾ ಇರುವಂಥ ಹಸುವಿನ ಇದು ಕಾಣುತ್ತೆ. ಅಂದರೆ ಶಿವನ ಲಿಂಗಕ್ಕೆ ಹಸು ಹಾಲನ್ನು ಕುಡಿಸ್ತಿತ್ತು ಅಂತ. ನೀವು ಯಾವುದೇ ಶಿವ ಪ್ರಾಧಾನ್ಯ ಇರುವಂಥ ದೇವಾಲಯಗಳಿಗೆ ಹೋದರೆ ಅಲ್ಲೊಂದು ಕತೆ ಇರುತ್ತೆ. ಅಲ್ಲೊಂದು ಹುತ್ತ ಇತ್ತು, ಒಬ್ಬ ರೈತ ಹಸು ಸಾಕಿದ್ದ, ಆದರೆ ಅವನ ಹೆಂಡತಿ ಹಾಲು ಕರಿಯೋಕೆ ಹೋದಾಗ ಹಾಲು ಬರ್ತಾ ಇರಲಿಲ್ಲ. ಆದರೆ ಪ್ರತಿದಿನ ಮೇಯೋದಕ್ಕೆ ಅದನ್ನು ಕಾಡಿಗೆ ಬಿಟ್ಟಾಗ ಅಥವಾ ಹುಲ್ಗಾವಲಿಗೆ ಬಿಟ್ಟಾಗ ಅಲ್ಲೆಲ್ಲೋ ಒಂದು ಪೊದೆ ಮಧ್ಯದಲ್ಲಿ ಹೋಗ್ಬಿಡೋದು, ಆ ಹುತ್ತಕ್ಕೆ ಹಾಲನ್ನು ಹಿಂಡ್ತಾ ಇತ್ತು. ಅಲ್ಲಿ ಒಂದು ಶಿವಲಿಂಗ ಇತ್ತು. ಆ ಶಿವಲಿಂಗದ ಇದು ಪಾವಿತ್ರತೆಯನ್ನು ಹೆಚ್ಚೋದಕ್ಕೆ ಈ ರೀತಿಯ ಕಥೆಗಳನ್ನ ಕಟ್ಕೊಂಡಿದ್ದಾರೆ. ಅಥವಾ ಕೆಲವು ಹಸುಗಳು ಹಾಗೂ ಇರ್ತವೆ. ಆಮೇಲೆ ನಾವು ಈಗಲೂ ಫೇಸ್ಬುಕ್ಕಲ್ಲೆಲ್ಲ ನೋಡ್ತಾ ಇರ್ತೀವಿ, ಕೆಲವು ಹಸುಗಳು ದೇವಸ್ಥಾನಕ್ಕೆ ಬಂದರೆ ಒಂದು ರೀತಿಯಲ್ಲಿ ಭಾಳ ಸಾಫ್ಟಾಗಿ ವರ್ತನೆ ಮಾಡೋ, ಅದು ಕೆಲವೊಂದು ಗುಣಗಳನ್ನು ನಾವು ಎಲ್ಲ ಪ್ರಾಣಿಗಳಲ್ಲೂ ಕಾಣ್ತೀವಿ. ಅದು ಶ್ವಾನ ಇರ್ಬೋದು, ಗಿಳಿ ಇರ್ಬೋದು, ಹಸು ಇರ್ಬೋದು, ಆನೆ ಇರ್ಬೋದು, ಎಲ್ಲ ಪ್ರಾಣಿಗಳಲ್ಲೂ ಒಳ್ಳೆಯ ಗುಣಗಳು ಮತ್ತು ಕೆಟ್ಟ ಗುಣಗಳನ್ನು ನಾವು ಕಾಣ್ತೀವಿ. ಇಲ್ಲಿ ವಿಶೇಷವಾಗಿ ಈಗ ನೋಡಿ, ಪಟ್ಟದ ಹಸು ಅಂತ ಹೇಳ್ತೀವಿ, ಅದಕ್ಕೆ ಅದರದೇ ಆದಂಥ ಕೆಲವೊಂದು ಗುಣಲಕ್ಷಣಗಳಿರುತ್ತೆ. ಅದನ್ನು ನಿರ್ಧಾರ ಮಾಡೋದು ಯಾರು ಅಂದರೆ ಈಗ ತಕ್ಷಣಕ್ಕೆ ಪ್ರಮೋದಾ ದೇವಿ ಅವರು ಕೆಲವು ತಜ್ಞರ ಸಲಹೆಗಳನ್ನು ತಗೊಳ್ತಾರೆ. ಈಗ ನಮ್ಮಲ್ಲಿ ಕರೋಟಿ ಇದು ಅಂತ ಇತ್ತು, ಅಲ್ಲಿ ಹಸುಗಳನ್ನ ಸಾಕ್ಬೇಕಾರೆ ಯಾವ ರೀತಿ ಸಾಕ್ತಾಯಿದ್ರು. ಇಲ್ಲಿ ನಾನು ಒಂದು ವಿಷಯವನ್ನು ಹೇಳಬೇಕು ಇಂಥ ಸಂದರ್ಭದಲ್ಲಿ. ನಾಲ್ವಡಿ ಕೃಷ್ಣರಾಜ ಒಡೆಯರ್ ಕಾಲದಲ್ಲಿ ಚೆಲುವಯ್ಯ ಅನ್ನೋರೊಬ್ಬರು ಈ ಹಸುಗಳನ್ನ ನೋಡ್ಕೊಳ್ಳೋಂಥ ಒಬ್ಬರು ಟಿ ನರಸೀಪುರ ತಾಲೂಕಿನಲ್ಲಿ ಕರೋಹಟ್ಟಿ ಅಂತ ಇದೆ, ಅಲ್ಲಿ ಗೋಶಾಲೆ ಇರುತ್ತೆ. ಅರಮನೆಗೆ ಬೇಕಾದಂಥ ಹಾಲು, ಮೊಸರು, ಬೆಣ್ಣೆ, ತುಪ್ಪ ಎಲ್ಲವನ್ನು ಅಲ್ಲಿಂದ ಇದು ಮಾಡ್ತಿದ್ರು. ಅತ್ಯುತ್ತಮವಾದಂಥ ತಳಿಯ ಹಸುಗಳನ್ನು ಅಲ್ಲಿ ಸಾಕಿದ್ರು, ಒಳ್ಳೆ ಹಾಲನ್ನು ಕೊಡೋದು. ಒಂದು ಸಾರಿ ಏನಾಗುತ್ತೆ, ಇದ್ದಕ್ಕಿದ್ದಾಗೆ ನಾಲ್ವಡಿ ಕೃಷ್ಣರಾಜ ಒಡೆಯರು ಅದನ್ನು ಸಂದರ್ಶನ ಮಾಡಬೇಕು ಅಂತ ಹೋಗ್ತಾರೆ. ಇದು ಆ ಚೆಲುವಯ್ಯ ಅನ್ನುವಂಥ ಆ ವಿಭಾಗದ ಹೆಡ್ ಆತ ಗೊತ್ತಾಗ್ಬಿಡುತ್ತೆ. ಆತ ಏನು ಮಾಡ್ತಾನೆ, ಎಲ್ಲ ಕೊಟ್ಟಿಗೆ ಕರಾವಟೆ ಅಂದರೆ ಹಸುಗಳಿರುವಂಥದ್ದು ಕೊಟ್ಟಿಗೆ, ಅದು ಗೌರವಪೂರ್ವಕವಾದಂಥ ಪದ. ಎಲ್ಲ ಶುಚಿಗೊಳಿಸ್ಬಿಟ್ಟು ಹಸುಗಳಿಗೆಲ್ಲ ಸ್ನಾನ ಮಾಡಿಸಿ ಕ್ಲೀನಾಗಿ ಅದಕ್ಕೆ ಅಲಂಕಾರ ಮಾಡಿ ಅದಕ್ಕೆ ಗಂಧದ ಕಡ್ಡಿ ಹಚ್ಚಿ, ಅಂದರೆ ಮಹಾರಾಜರು ಬರ್ತಿದ್ದಾರೆ ಅಂದರೆ ಏನೆಲ್ಲ ಸ್ವಾಗತ ಮಾಡಬೇಕು ಮಾಡಿಕೊಂಡು ರೆಡಿಯಾಗಿರ್ತಾರೆ. ನಾಲ್ವಡಿ ಇದಕ್ಕೆ ನಾವೆಲ್ಲರೂ ನಾಲ್ವಡಿ ಕೃಷ್ಣರಾಜ ಒಡೆಯರನ್ನ ಗೌರವಿಸೋದು ಏನಕ್ಕೆ ಅಂದರೆ ಈ ಮಾನವೀಯ ಗುಣಗಳು ಜನರಿಗೆ ಗೊತ್ತಾಗಬೇಕು. ರಾಜಕಾರಣಿಗಳು ಇಂಥ ಗುಣಗಳನ್ನು ಅಧ್ಯಯನ ಮಾಡಬೇಕು. ನಾಲ್ವಡಿ ಕೃಷ್ಣರಾಜ ಒಡೆಯರು ಸೀದಾ ಹೋಗ್ತಾರೆ, ಒಂದ್ಸಾರಿ ದೃಷ್ಟಿ ಹಾಯಿಸ್ತಾರೆ, ಅವ್ರ ಕಣ್ಣಿನ ದೃಷ್ಟಿ ಇನ್ನೊಂದು ಕಡೆಗೆ ಹೋಗ್ಬಿಡುತ್ತೆ. ಎಲ್ಲಿ ಅಂದರೆ ಅಲ್ಲೆಲ್ಲೋ ದೂರದಲ್ಲಿ ಎಮ್ಮೆಗಳಿರುತ್ತೆ.
ಹಸುಗಳದ್ದು ಒಂದು ಭಾಗ ಆದರೆ ಎಮ್ಮೆಗಳದ್ದು ಒಂದು ಭಾಗ ಇರುತ್ತೆ, ಅದು ಕ್ಲೀನ್ ಆಗಿರಲ್ಲ. ಅಲ್ಲಿ ಸಗಣಿ ಹಾಕಿ ಆಗಿರುತ್ತೆ, ಅಲ್ಲಿ ಸೊಳ್ಳೆ ನೊಣ ಏನೇನೋ ಇರುತ್ತೆ, ಅದನ್ನು ಮಾತ್ರ ಶುಚಿಗೊಳಿಸಿರಲ್ಲ. ಇದನ್ನು ಮಾತ್ರ ಮಾಡಿರ್ತಾರೆ. ತಕ್ಷಣ ನಾಲ್ವಡಿಯವ್ರಿಗೆ ಮಾನವೀಯ ಗುಣ ಅನ್ನೋದು ಇದಾಗ್ಬಿಡುತ್ತೆ. ಅವರು ಚೆಲುವ ಏನು ಕರೀತಾರೆ, ಏನಿದು ಅಂತಾರೆ. ಆಗ ಅವರು ಭಯಭಕ್ತಿಯಿಂದ ಬುದ್ಧಿ ಅಂತ ಕರೆಯೋದು ಮೈಸೂರು ಮಹಾರಾಜನ ಅಥವಾ ಪ್ರಭುಗಳೇ, ಹೀಗೆ ಎಲ್ಲ ಇದು ಮಾಡಿದ್ದೀನಿ, ಹೌದಾ ಇದೇನಿದು ಅಂತಾರೆ. ಏನು ಗೊತ್ತಿಲ್ಲದರೋ ಹಾಗೆ ಅವರು ಇದು ಹಸುಗಳು, ಅದೇನದು ಅದು ಎಮ್ಮೆ, ಇದೇನು ಕೊಡುತ್ತೆ ಹಾಲು ಕೊಡುತ್ತೆ, ಅದೇನು ಕೊಡುತ್ತೆ ಹಾಲು ಕೊಡುತ್ತೆ. ಈ ಹಾಲನ್ನು ಏನು ಮಾಡ್ತೀಯಾ, ಅರಮನೆ ಕಳಿಸ್ತೀನಿ, ಅರಮನೆಯಲ್ಲಿ ಅದನ್ನು ಹೆಪ್ಪಾಕ್ತಾರೆ, ಮೊಸರಾಗುತ್ತೆ ಅಥವಾ ಅದರಿಂದ ಬೆಣ್ಣೆ ಬರುತ್ತೆ, ತುಪ್ಪ ಆಗುತ್ತೆ. ಅದನ್ನೇನು ಮಾಡ್ತೀಯಾ, ಅದನ್ನು ಅರಮನೆ ಕಳಿಸ್ತೀನಿ, ಅಲ್ಲೂ ಕೂಡ ಅದನ್ನು ಹೆಪ್ಪಾಕ್ತಾರೆ, ಮೊಸರಾಗುತ್ತೆ, ಬೆಣ್ಣೆ ಬರುತ್ತೆ, ತುಪ್ಪ ಆಗುತ್ತೆ, ಮಜ್ಜಿಗೆ ಬರುತ್ತೆ. ಎರಡೂ ಒಂದೇ ತಾನೆ. ಇದಕ್ಕೆ ಮಾತ್ರ ಸ್ನಾನ ಮಾಡಿಸಿದ್ಯಾ, ಇದನ್ನು ಶುಚಿಯಾಗಿ ಇಟ್ಕೊಂಡಿದ್ಯಾ, ಅದನ್ನ್ಯಾಕೆ ನೀನು ಗಲೀಜಾಗಿ ಇಟ್ಕೊಂಡಿದ್ಯಾ? ಪ್ರಾಣಿಗಳು ಅಂದರೆ ಭೇದ ಭಾವ ಮಾಡಬಾರ್ದು. ಇದು ಎಷ್ಟು ಇದಕ್ಕೆ ನೀನು ಗೌರವ ಕೊಟ್ಟಿದೆಯೋ ಅಷ್ಟೇ ಗೌರವನ ಅದಕ್ಕೂ ಕೊಡಬೇಕು. ಅವಾಗ ಮೊದಲು ಅದನ್ನು ಶುಚಿಗೊಳಿಸು ಅಂತ ಹೇಳ್ತಾರೆ. ಇಲ್ಲಿ ನೋಡಿ, ಎಮ್ಮೆಗೂ ಹಸುವಿಗೂ ಇರುವಂಥ ವ್ಯತ್ಯಾಸ ಏನು ಅನ್ನೋದನ್ನು ಮಹಾಪ್ರಭುಗಳು ನೇರವಾದಂಥ ದೃಷ್ಟಾಂತದಲ್ಲಿ ತೋರಿಸಿದ್ರು. ಇದೇ ವಿಷಯವನ್ನ ಕನಕದಾಸರು ಕೂಡ ರಾಮಧಾನ್ಯ ಚರಿತೆ ಅಂತ, ಭತ್ತ ಮತ್ತು ರಾಗಿ ಎರಡರ ನಡುವೆ ಇರುವಂಥ ವಿಷಯವನ್ನ ರಾಮಧಾನ್ಯ ಚರಿತೆ ಅಂತ ಒಂದು ಕಾವ್ಯವನ್ನ ಬರೆಯುವ ಮೂಲಕ ಈ ಏನು ನಾನು ಹೆಚ್ಚು ತಾರತಮ್ಯ ಇರಬಾರ್ದು ಅನ್ನೋದಕ್ಕೆ ಎಲ್ಲ ಮಹನೀಯರು ನಮಗೆ ಈ ರೀತಿಯ ಪಾಠಗಳನ್ನ ಕಲಿಸಿದ್ದಾರೆ. ನಿಜ, ರಾಜಕಾರಣಿಗಳು ರಾಜರನ್ನ ನಮ್ಮ ಕೊಡುಗೆ ಇಷ್ಟು, ರಾಜರ ಕೊಡುಗೆ ಇಷ್ಟು ಅಂತ ಹೇಳಿ ಕಂಪೇರ್ ಮಾಡಿ ಮಾತನಾಡುವಾಗ ಇಂಥ ಚಿಕ್ಕ ಚಿಕ್ಕ ಅಂಶಗಳನ್ನು ಕೂಡ ಪರಿಗಣಿಸಬೇಕು ಅಂತೇಳಿ ಒಂದು ಚಿಕ್ಕ ಬ್ರೇಕ್ ಹೋಗೋ ಸಮಯ. ಬ್ರೇಕ್ ಆದ ನಂತರ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ವೆಲ್ಕಮ್ ಬ್ಯಾಕ್. ಮೈಸೂರಿನ ಅರಮನೆ ಆವರಣದಿಂದ ಆಯುಧ ಪೂಜೆಯ ನೇರ ಪ್ರಸಾರದ ದೃಶ್ಯಗಳನ್ನ ಗಮನಿಸ್ತಾ ಇದ್ರಿ. ಪಟ್ಟದ ಆನೆಯ ಪೂಜೆಯ ನಂತರದಲ್ಲಿ ಪಟ್ಟದ ಹಸುವಿನ ಪೂಜೆ ಇದೀಗ ನೆರವೇರಿಸಲಾಗ್ತಾ ಇದೆ. ಅದರ ದೃಶ್ಯವನ್ನ ನೀವೀಗ ನೇರ ಪ್ರಸಾರದಲ್ಲಿ ಗಮನಿಸ್ತಾ ಇದ್ದೀರಿ. ಸರ್, ನಾವು ಈ ಬಾರಿ ಶ್ರೀಕಂಠ ಪಟ್ಟದ ಆನೆ ಅದರ ಆಯ್ಕೆಯನ್ನ ಪ್ರಮೋದಾದೇವಿ ಅವರು ಯೂಶಲಿ ಮಾಡೋದಂದ್ರೆ ರಾಜಮಾತೆ ಮಾಡ್ತಾರೆ. ಬಹುತೇಕ ಅವರು ಆ ಹಕ್ಕು ಅವ್ರಿಗಿರುತ್ತೆ, ಅವ್ರು ಆಯ್ಕೆ ಮಾಡ್ತಾರೆ. ಯಾಕೆಂದ್ರೆ ಅವ್ರಿಗೆ ಹೊಂದ್ಕೊಂಡು ಹೋಗ್ಬೇಕು. ಸೊ ಹೀಗಾಗಿ ಅವ್ರಿಗೆ ಯಾವುದು ಸರಿ ಹೋಗುತ್ತೆ ಅದನ್ನು ಅವ್ರು ಆಯ್ಕೆ ಮಾಡ್ಕೊತಾರೆ. ಸೊ ಇಲ್ಲೇನಾಗಿದೆ, ಪಟ್ಟದ ಆನೆ, ಪಟ್ಟದ ಕುದುರೆ, ಪಟ್ಟದ ಹಸು, ಪಟ್ಟದ ಕತ್ತಿ, ಪಟ್ಟದ ರಾಣಿ, ಇಲ್ಲಿ ಒಬ್ಬೊಬ್ಬರಿಗೂ ಒಂದೊಂದು ಜವಾಬ್ದಾರಿಯನ್ನು ನಮ್ಮ ಹಿಂದಿನ ಪೂರ್ವಿಕರು ವಹಿಸಿದ್ದಾರೆ. ಅದು ಸರಿ ತಪ್ಪು ಅನ್ನೋದು ವಿಶ್ಲೇಷಣೆ ಬೇರೆ ವಿಚಾರ. ಇಲ್ಲಿ ಪಟ್ಟದ ರಾಣಿ ಅಂತ ವಿಷಯ ಬರುತ್ತೆ. ಈಗ ರಾಜ ಅಂದಿದ ತಕ್ಷಣ ಅವನು ಬಹುವಲ್ಲಭ. ಅವಾಗೆಲ್ಲ ಅವನಿಗೆ ಹಲವಾರು ಜನ ಪತ್ನಿಯರಿದ್ದರು. ಯಾಕೆ, ನಮ್ಮ ಮೈಸೂರಿನ ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಅವರಿಗೆ 20 ಜನ ಪತ್ನಿಯರಿದ್ದರು, ಅಧಿಕೃತವಾಗಿ 20 ಜನ ಪತ್ನಿಯರು. ಅಲ್ಲೇನಾಗುತ್ತೆ, ಆ 20 ಜನರಿಗೂ ಮಕ್ಕಳು ಇಟ್ಬಿಟ್ರೆ ಮುಂದಿನ ವಾರಸದಾರ ಯಾರು ಅನ್ನೋದು ದೊಡ್ಡ ಒಂದು ಕಲಹಲಕ್ಕೆ, ಒಂದು ವಾಗ್ವಾದಕ್ಕೆ ಅಥವಾ ಯುದ್ಧಕ್ಕೆ ದಾರಿ ಮಾಡಿಕೊಟ್ಬಿಡುತ್ತೆ. ಹೀಗಾಗಿ ಏನು ಮಾಡ್ತಿದ್ರು, ಪಟ್ಟದ ರಾಣಿಯ ಹೊಟ್ಟೆನಲ್ಲಿ ಹುಟ್ಟುವಂಥ ಮೊದಲನೇ ಮಗನಿಗೆ ವಾರಸದಾರಿಕೆ ಮುಂದುವರಿಯುತ್ತೆ. ಒಂದು ಕ್ಲಿಯರ್ ಆಯಿತು. ಈಗ ಪಟ್ಟದ ಆನೆ ಒಂದು ನಿರ್ದಿಷ್ಟವಾದಂಥ ಆನೆಗಳಲ್ಲೇ ಶ್ರೇಷ್ಠವಾದಂಥ ತಳಿ ಯಾವುದಿದೆ ಆ ಥರದನ್ನು ಪಟ್ಟದ ಆನೆಯಾಗಿ ಮಾಡ್ಕೋಬೇಕು ಅನ್ನೋದು ಒಂದು. ಪಟ್ಟದ ಕುದುರೆ ಅಂತ ಇರುತ್ತೆ. ಹೀಗೆ ಪ್ರತಿಯೊಂದರಲ್ಲೂ ಒಂದು ಶ್ರೇಷ್ಠತೆ ಅಥವಾ ಒಳ್ಳೆಯ ಕ್ವಾಲಿಟಿ, ಶ್ರೇಷ್ಠತೆ ಅನ್ನೋದಕ್ಕಿಂತ ಅದು ಸಸ್ಟೈನಬಿಲಿಟಿ ಅಂತ ನಾವು ಕರಿತೀವಿ, ಅಥವಾ ಗುಣಗಳಲ್ಲಿ ಅದ್ಭುತವಾಗಿರಬೇಕು ಮತ್ತು ಆ ಎಲ್ಲ ಪರಿಸರಕ್ಕೆ ಹೊಂದ್ಕೊಂಡಿರಬೇಕು. ಈಗ ಇಲ್ಲೇನೂ ಸಮಸ್ಯೆ ಏನಿಲ್ಲ, ಈ ಪೂಜೆ ಮಾಡುವಾಗ ಇಲ್ಲೇನು ಶಬ್ದ ಆಗಲಿ ಗುಂಡಾರಿಸೋದಾಗಲಿ ಮತ್ತೊಂದಿಲ್ಲ. ಆದರೆ ಬಹಿರಂಗವಾಗಿ ಈಗ ಅಂಬಾರಿ ಹೊತ್ಕೊಂಡು ಆನೆ ಬರಬೇಕಾದ್ರೆ ಅಲ್ಲಿ ಇದೆಲ್ಲ ಮಾಡ್ತಾರೆ, ಗುಂಡಾರಿಸೋದು ಕೆಲವು ಗೌರವನ ಸೂಚಕ. ಆ ಶಬ್ದಗಳು, ಪಟಾಕಿ ಹೊಡೆಯೋದು ಅಥವಾ ಜನಗಳ ಚಪ್ಪಾಳೆ, ಕೇಕೆ, ಶಿಳ್ಳೆ ಹೊಡೆಯೋದು, ಇದೆಲ್ಲದಕ್ಕೂ ಹೊಂದ್ಕೊಂಡು ಹೋಗುವಂಥದ್ದನ್ನು ಕೆಲವು ಗುಣಗಳನ್ನು ಆ ರೀತಿ ಇದು ಮಾಡಿರ್ತಾರೆ. ಇನ್ನೂ ಕೆಲವರು ತೀರಾ ಡೀಪಾಗಿ ಹೋಗ್ಬಿಟ್ರೆ ಅದರ ದೇಹದ ಅಡ್ಡತೆ ಈಗಿರಬೇಕು. ಈಗ ಶ್ರೀಕಂಠ, ಮೊನ್ನೆ ಶ್ರೀಕಂಠ ಅನ್ನೋ ಪಟ್ಟದ ಆನೆನೂ ಕೂಡ ಸ್ವಲ್ಪ ಮಟ್ಟಿಗೆ ಗಲಾಟೆ ಮಾಡ್ತು, ಗಾಬರಿ ಆಗ್ಬಿಡ್ತು. ಅಂದರೆ ಅದಕ್ಕೆ ಹೊಂದ್ಕೋಬೇಕಾದ್ರೆ ಟೈಮ್ ಬೇಕಾಗುತ್ತೆ. ಈ ಎಲ್ಲ ಗುಣಗಳು ಅಲ್ಲಿ ಇದೆಯಾ ಅಂತ ನೋಡ್ತಾರೆ. ಈಗ ಕೆಲವು ಪ್ರಾಣಿಗಳಂತೂ ನಮ್ಮ ಐತಿಹ್ಯಗಳಲ್ಲಿ ಅಂದರೆ ಇತಿಹಾಸದಲ್ಲಿ ಕೆಲವು ಮನುಷ್ಯರ ಗುಣಗಳನ್ನು ಮೈಗೂಡಿಸ್ಕೊಂಡಿರುತ್ತೆ. ಈಗ ಅದರಲ್ಲಿ ವಿಶೇಷವಾಗಿ ನಮ್ಮ ಪುರಾಣಗಳನ್ನು ನಾವು ನೋಡಿದ್ರೆ ಬಹುತೇಕ ಶಿವನ ದೇವಾಲಯ ಎಲ್ಲೆಲ್ಲಿದೆಯೋ ಅಲ್ಲೆಲ್ಲ ಒಂದು ಶಿವನ ಲಿಂಗ ಇರುತ್ತೆ. ಶಿವನ ಲಿಂಗಕ್ಕೆ ಹಾಲನ್ನು ಕೆಚ್ಚಲಿನಿಂದ ಸೋರಿಸ್ತಾ ಇರುವಂಥ ಹಸುವಿನ ಇದು ಕಾಣುತ್ತೆ. ಅಂದರೆ ಶಿವನ ಲಿಂಗಕ್ಕೆ ಹಸು ಹಾಲನ್ನು ಕುಡಿಸ್ತಿತ್ತು ಅಂತ. ನೀವು ಯಾವುದೇ ಶಿವ ಪ್ರಾಧಾನ್ಯ ಇರುವಂಥ ದೇವಾಲಯಗಳಿಗೆ ಹೋದರೆ ಅಲ್ಲೊಂದು ಕತೆ ಇರುತ್ತೆ. ಅಲ್ಲೊಂದು ಹುತ್ತ ಇತ್ತು, ಒಬ್ಬ ರೈತ ಹಸು ಸಾಕಿದ್ದ, ಆದರೆ ಅವನ ಹೆಂಡತಿ ಹಾಲು ಕರಿಯೋಕೆ ಹೋದಾಗ ಹಾಲು ಬರ್ತಾ ಇರಲಿಲ್ಲ. ಆದರೆ ಪ್ರತಿದಿನ ಮೇಯೋದಕ್ಕೆ ಅದನ್ನು ಕಾಡಿಗೆ ಬಿಟ್ಟಾಗ ಅಥವಾ ಹುಲ್ಗಾವಲಿಗೆ ಬಿಟ್ಟಾಗ ಅಲ್ಲೆಲ್ಲೋ ಒಂದು ಪೊದೆ ಮಧ್ಯದಲ್ಲಿ ಹೋಗ್ಬಿಡೋದು, ಆ ಹುತ್ತಕ್ಕೆ ಹಾಲನ್ನು ಹಿಂಡ್ತಾ ಇತ್ತು. ಅಲ್ಲಿ ಒಂದು ಶಿವಲಿಂಗ ಇತ್ತು. ಆ ಶಿವಲಿಂಗದ ಇದು ಪಾವಿತ್ರತೆಯನ್ನು ಹೆಚ್ಚೋದಕ್ಕೆ ಈ ರೀತಿಯ ಕಥೆಗಳನ್ನ ಕಟ್ಕೊಂಡಿದ್ದಾರೆ. ಅಥವಾ ಕೆಲವು ಹಸುಗಳು ಹಾಗೂ ಇರ್ತವೆ. ಆಮೇಲೆ ನಾವು ಈಗಲೂ ಫೇಸ್ಬುಕ್ಕಲ್ಲೆಲ್ಲ ನೋಡ್ತಾ ಇರ್ತೀವಿ, ಕೆಲವು ಹಸುಗಳು ದೇವಸ್ಥಾನಕ್ಕೆ ಬಂದರೆ ಒಂದು ರೀತಿಯಲ್ಲಿ
ಬಹಳ ಸಾಫ್ಟ್ ಆಗಿ ವರ್ತನೆ ಮಾಡೋ ಅದು ಕೆಲವೊಂದು ಗುಣಗಳನ್ನು ನಾವು ಎಲ್ಲ ಪ್ರಾಣಿಗಳಲ್ಲೂ ಕಾಣ್ತೀವಿ. ಅದು ಶ್ವಾನ ಇರ್ಬೋದು, ಗಿಳಿ ಇರ್ಬೋದು, ಹಸು ಇರ್ಬೋದು, ಆನೆ ಇರ್ಬೋದು, ಎಲ್ಲ ಪ್ರಾಣಿಗಳಲ್ಲೂ ಒಳ್ಳೆಯ ಗುಣಗಳು ಮತ್ತು ಕೆಟ್ಟ ಗುಣಗಳನ್ನು ನಾವು ಕಾಣ್ತೀವಿ. ಇಲ್ಲಿ ವಿಶೇಷವಾಗಿ ಈಗ ನೋಡಿ ಪಟ್ಟದ ಹಸು ಅಂತ ಹೇಳ್ತೀವಿ, ಅದಕ್ಕೆ ಅದರದೇ ಆದಂಥ ಕೆಲವೊಂದು ಗುಣಲಕ್ಷಣಗಳಿರುತ್ತೆ. ಅದನ್ನ ನಿರ್ಧಾರ ಮಾಡೋದು ಯಾರು ಅಂದರೆ ಈಗ ತಕ್ಷಣಕ್ಕೆ ಪ್ರಮೋದ ದೇವಿಯವರು. ಅವರು ಕೆಲವು ತಜ್ಞರ ಸಲಹೆಗಳನ್ನು ತಗೊಳ್ತಾರೆ. ಈಗ ನಮ್ಮಲ್ಲಿ ಕರೋಟಿ ಇದು ಅಂತ ಇತ್ತು, ಅಲ್ಲಿ ಹಸುಗಳನ್ನ ಸಾಕ್ಬೇಕಾರೆ ಯಾವ ರೀತಿ ಸಾಕ್ತಾ ಇದ್ರು. ಇಲ್ಲಿ ನಾನು ಒಂದು ವಿಷಯವನ್ನು ಹೇಳಬೇಕು ಇಂಥ ಸಂದರ್ಭದಲ್ಲಿ. ನಾಲ್ವಡಿ ಕೃಷ್ಣರಾಜ ಒಡೆಯರ್ ಕಾಲದಲ್ಲಿ ಚೆಲುವಯ್ಯ ಅನ್ನೋರೊಬ್ರು ಈ ಹಸುಗಳನ್ನ ನೋಡ್ಕೊಳ್ಳೋಂಥ ಒಬ್ರು ಟಿ ನರಸೀಪುರ ತಾಲೂಕಿನಲ್ಲಿ ಕರೋಹಟ್ಟಿ ಅಂತ ಇದೆ, ಅಲ್ಲಿ ಗೋಶಾಲೆ ಇರುತ್ತೆ. ಅರಮನೆಗೆ ಬೇಕಾದಂಥ ಹಾಲು, ಮೊಸರು, ಬೆಣ್ಣೆ, ತುಪ್ಪ ಎಲ್ಲವನ್ನ ಅಲ್ಲಿಂದ ಇದು ಮಾಡ್ತಿದ್ರು. ಅತ್ಯುತ್ತಮವಾದಂಥ ತಳಿಯ ಹಸುಗಳನ್ನು ಅಲ್ಲಿ ಸಾಕಿದ್ರು, ಒಳ್ಳೆ ಹಾಲನ್ನು ಕೊಡೋದು. ಒಂದು ಸಾರಿ ಏನಾಗುತ್ತೆ, ಇದ್ದಕ್ಕಿದ್ದಾಗೆ ನಾಲ್ವಡಿ ಕೃಷ್ಣರಾಜ ಒಡೆಯರು ಅದನ್ನು ಸಂದರ್ಶನ ಮಾಡಬೇಕು ಅಂತ ಹೋಗ್ತಾರೆ. ಇದು ಆ ಚೆಲುವಯ್ಯ ಅನ್ನುವಂಥ ಆ ವಿಭಾಗದ ಹೆಡ್ ಆತ ಗೊತ್ತಾಗ್ಬಿಡುತ್ತೆ. ಆತ ಏನು ಮಾಡ್ತಾನೆ, ಎಲ್ಲ ಕೊಟ್ಟಿಗೆ ಕರಾವಟೆ ಅಂದರೆ ಹಸುಗಳಿರುವಂಥದ್ದು ಕೊಟ್ಟಿಗೆ, ಅದು ಗೌರವಪೂರ್ವಕವಾದಂಥ ಪದ. ಎಲ್ಲ ಶುಚಿಗೊಳಿಸ್ಬಿಟ್ಟು ಹಸುಗಳಿಗೆಲ್ಲ ಸ್ನಾನ ಮಾಡಿಸಿ ಕ್ಲೀನಾಗಿ ಅದಕ್ಕೆ ಅಲಂಕಾರ ಮಾಡಿ ಅದಕ್ಕೆ ಗಂಧದ ಕಡ್ಡಿ ಹಚ್ಚಿ, ಅಂದರೆ ಮಹಾರಾಜರು ಬರ್ತಿದ್ದಾರೆ ಅಂದರೆ ಏನೆಲ್ಲ ಸ್ವಾಗತ ಮಾಡಬೇಕು ಮಾಡಿಕೊಂಡು ರೆಡಿಯಾಗಿರ್ತಾರೆ. ನಾಲ್ವಡಿ ಇದಕ್ಕೆ ನಾವೆಲ್ಲರೂ ನಾಲ್ವಡಿ ಕೃಷ್ಣರಾಜ ಒಡೆಯರನ್ನ ಗೌರವಿಸೋದು ಏನಕ್ಕೆ ಅಂದರೆ ಈ ಮಾನವೀಯ ಗುಣಗಳು ಜನರಿಗೆ ಗೊತ್ತಾಗಬೇಕು. ರಾಜಕಾರಣಿಗಳು ಇಂಥ ಗುಣಗಳನ್ನು ಅಧ್ಯಯನ ಮಾಡಬೇಕು. ನಾಲ್ವಡಿ ಕೃಷ್ಣರಾಜ ಒಡೆಯರು ಸೀದಾ ಹೋಗ್ತಾರೆ, ಒಂದ್ಸಾರಿ ದೃಷ್ಟಿ ಹಾಯಿಸ್ತಾರೆ, ಅವ್ರ ಕಣ್ಣಿನ ದೃಷ್ಟಿ ಇನ್ನೊಂದು ಕಡೆಗೆ ಹೋಗ್ಬಿಡುತ್ತೆ. ಎಲ್ಲಿ ಅಂದರೆ ಅಲ್ಲೆಲ್ಲೋ ದೂರದಲ್ಲಿ ಎಮ್ಮೆಗಳಿರುತ್ತೆ. ಓಕೆ, ಹಸುಗಳದ್ದು ಒಂದು ಭಾಗ ಆದರೆ ಎಮ್ಮೆಗಳದ್ದು ಒಂದು ಭಾಗ ಇರುತ್ತೆ, ಅದು ಕ್ಲೀನ್ ಆಗಿರಲ್ಲ. ಅಲ್ಲಿ ಸಗಣಿ ಹಾಕಿ ಆಗಿರುತ್ತೆ, ಅಲ್ಲಿ ಸೊಳ್ಳೆ ನೊಣ ಏನೇನೋ ಇರುತ್ತೆ, ಅದನ್ನು ಮಾತ್ರ ಶುಚಿಗೊಳಿಸಿರಲ್ಲ. ಇದನ್ನು ಮಾಡಿರ್ತಾರೆ. ತಕ್ಷಣ ನಾಲ್ವಡಿ ಅವರಿಗೆ ಮಾನವೀಯ ಗುಣ ಅನ್ನೋದು ಇದಾಗ್ಬಿಡುತ್ತೆ. ಅವರು ಚೆಲುವಯ್ಯನ ಕರೀತಾರೆ, ಏನಿದು ಅಂತಾರೆ. ಆಗ ಅವರು ಭಯಭಕ್ತಿಯಿಂದ ಬುದ್ಧಿ ಅಂತ ಕರೆಯೋದು ಮೈಸೂರು ಮಹಾರಾಜನ ಅಥವಾ ಪ್ರಭುಗಳೇ, ಹೀಗೆ ಎಲ್ಲ ಇದು ಮಾಡಿದ್ದೀನಿ, ಹೌದಾ ಇದೇನಿದು ಅಂತಾರೆ. ಏನು ಗೊತ್ತಿಲ್ಲದಿರೋ ಹಾಗೆ ಅವರು ಇದು ಹಸುಗಳು, ಅದೇನದು, ಅದು ಎಮ್ಮೆ, ಇದೇನು ಕೊಡುತ್ತೆ, ಹಾಲು ಕೊಡುತ್ತೆ, ಅದೇನು ಕೊಡುತ್ತೆ, ಹಾಲು ಕೊಡುತ್ತೆ. ಈ ಹಾಲನ್ನು ಏನು ಮಾಡ್ತೀಯಾ, ಅರಮನೆ ಕಳಿಸ್ತೀನಿ, ಅರಮನೆಯಲ್ಲಿ ಅದನ್ನು ಹೆಪ್ಪಾಕ್ತಾರೆ, ಮೊಸರಾಗುತ್ತೆ, ಅಥವಾ ಅದರಿಂದ ಬೆಣ್ಣೆ ಬರುತ್ತೆ, ತುಪ್ಪ ಆಗುತ್ತೆ. ಅದನ್ನೇನು ಮಾಡ್ತೀಯಾ, ಅದನ್ನು ಅರಮನೆ ಕಳಿಸ್ತೀನಿ, ಅಲ್ಲೂ ಕೂಡ ಅದನ್ನು ಹೆಪ್ಪಾಕ್ತಾರೆ, ಮೊಸರಾಗುತ್ತೆ, ಬೆಣ್ಣೆ ಬರುತ್ತೆ, ತುಪ್ಪ ಆಗುತ್ತೆ, ಮಜ್ಜಿಗೆ ಬರುತ್ತೆ. ಎರಡೂ ಒಂದೇ ತಾನೆ. ಇದಕ್ಕೆ ಮಾತ್ರ ಸ್ನಾನ ಮಾಡಿಸಿದ್ಯಾ, ಇದನ್ನು ಶುಚಿಯಾಗಿ ಇಟ್ಕೊಂಡಿದ್ಯಾ, ಅದನ್ನ್ಯಾಕೆ ನೀನು ಗಲೀಜಾಗಿ ಇಟ್ಕೊಂಡಿದ್ಯಾ? ಪ್ರಾಣಿಗಳು ಅಂದರೆ ಭೇದ ಭಾವ ಮಾಡಬಾರ್ದು. ಇದು ಎಷ್ಟು ಇದಕ್ಕೆ ನೀನು ಗೌರವ ಕೊಟ್ಟಿದೆಯೋ ಅಷ್ಟೇ ಗೌರವನ ಅದಕ್ಕೂ ಕೊಡಬೇಕು. ಅವಾಗ ಮೊದಲು ಅದನ್ನು ಶುಚಿಗೊಳಿಸು ಅಂತ ಹೇಳ್ತಾರೆ. ಇಲ್ಲಿ ನೋಡಿ, ಎಮ್ಮೆಗೂ ಹಸುವಿಗೂ ಇರುವಂಥ ವ್ಯತ್ಯಾಸ ಏನು ಅನ್ನೋದನ್ನು ಮಹಾಪ್ರಭುಗಳು ನೇರವಾದಂಥ ದೃಷ್ಟಾಂತದಲ್ಲಿ ತೋರಿಸಿದ್ರು. ಇದೇ ವಿಷಯವನ್ನ ಕನಕದಾಸರು ಕೂಡ ರಾಮಧಾನ್ಯ ಚರಿತೆ ಅಂತ, ಭತ್ತ ಮತ್ತು ರಾಗಿ ಎರಡರ ನಡುವೆ ಇರುವಂತ ವಿಷಯವನ್ನ ರಾಮಧಾನ್ಯ ಚರಿತೆ ಅಂತ ಒಂದು ಕಾವ್ಯವನ್ನ ಬರೆಯುವ ಮೂಲಕ ಈ ಏನು ನಾನೆಚ್ಚು ತಾರತಮ್ಯ ಇರಬಾರ್ದು ಅನ್ನೋದಕ್ಕೆ ಎಲ್ಲ ಮಹನೀಯರು ನಮಗೆ ಈ ರೀತಿಯ ಪಾಠಗಳನ್ನ ಕಲಿಸಿದ್ದಾರೆ. ನಿಜ, ರಾಜಕಾರಣಿಗಳು ರಾಜರನ್ನ ನಮ್ಮ ಕೊಡುಗೆ ಇಷ್ಟು, ರಾಜರ ಕೊಡುಗೆ ಇಷ್ಟು ಅಂತ ಹೇಳಿ ಕಂಪೇರ್ ಮಾಡಿ ಮಾತನಾಡುವಾಗ ಇಂಥ ಚಿಕ್ಕ ಚಿಕ್ಕ ಅಂಶಗಳನ್ನು ಕೂಡ ಪರಿಗಣಿಸಬೇಕು ಅಂತೇಳಿ ಒಂದು ಚಿಕ್ಕ ಬ್ರೇಕ್ ಹೋಗೋ ಸಮಯ. ಬ್ರೇಕ್ ಆದ ನಂತರ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು